ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಹೆಸರು ದಿವ್ಯಾ, ಬ್ಯಾಂಗ್ಳೂರಿನಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಇವತ್ತಿನ ಈ ವ್ಲಾಗ್ನ ಈಗ ಶುರು ಮಾಡೋಣ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಆಗಿರುತ್ತೆ, ಏಕೆಂದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ ಯೂಟ್ಯೂಬಲ್ಲಿ, ಏನಾದ್ರು ಕ್ವೆಶನ್ಸ್ ಕೇಳೋದಿದ್ರೆ ಕೇಳಿ ಅಂತ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸ್ಟೋರಿನ ಪೋಸ್ಟ್ ಮಾಡಿದ್ದೆ. ತುಂಬ ಕ್ವೆಶನ್ಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ. ಹಾಗೆ ಕೆಲವು ಕ್ವೆಶನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ಯೂಟ್ಯೂಬಲ್ಲಿ ಕೇಳ್ತಾನೆ ಇರ್ತೀರಾ. ಹಾಗಾಗಿ ಇವತ್ತಿನ ಈ ವ್ಲಾಗಲ್ಲಿ ನಾನು ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ, ಹಾಗೆ ಇದ್ರ ಜೊತೆಗೆ ನೀವು ಕೇಳಿರೋಂಥ ಎಲ್ಲ ಕ್ವೆಶನ್ಸ್ಗೆ ಕೂಡ ಆನ್ಸರ್ ಮಾಡ್ತೀನಿ. ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಮಿನಿ ವ್ಲಾಗ್ಸ್ನ ಕೂಡ ಮಾಡ್ತೀನಿ. ಆ್ಯಂಡ್ ಆ ವ್ಲಾಗ್ಸ್ನ ನಾನು ಯಾವ ರೀತಿ ಶೂಟ್ ಮಾಡ್ತೀನಿ ಅನ್ನೋದನ್ನ ಕೂಡ ನೀವು ಈ ವಿಡಿಯೋಸಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಹೆಸರು ದಿವ್ಯಾ. ಹಾಗೆ ತುಂಬ ಜನ ಕೇಳೋವಂಥ ಕ್ವೆಶನ್ಸ್ಗಳಲ್ಲಿ ಒಂದು ಕಾಮನ್ ಕ್ವೆಶನ್ ಏನು ಅಂದರೆ, ನಾನು ಏನು ಕೆಲಸ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತೀರಾ. ಹಾಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಕೇಳ್ತಾ ಇರ್ತೀರಾ. ಸೊ ನಾನೀಗ ಸದ್ಯಕ್ಕೆ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ 10 years ಆಗಿದೆ ನಾನು HR ಅಲ್ಲಿ ವರ್ಕ್ ಮಾಡ್ತಾ ಶುರು ಮಾಡಿ. ಹಾಗೆ ಇದ್ರ ಜೊತೆಗೆ ಇನ್ನೂ ಕೆಲವರು ಜನ ಕೇಳ್ತಾ ಇರ್ತೀರಾ, ಅಂದರೆ ನಿಮ್ಮ ಪ್ರೊಫೆಷ್ನಲ್ ಜರ್ನಿ ಹೇಗೆ ಶುರು ಆಯಿತು ಅಂತೆಲ್ಲ. ಪ್ರಾಬ್ಲಿ ಅದಕ್ಕೆ ನಾನು ಒಂದು ಸೆಪ್ರೇಟ್ ಆಗಿರುವಂಥ ವೀಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಒಂದು ಚಿಕ್ಕ ಇನ್ಫಾರ್ಮೇಷನ್ ಪಾಸ್ ಮಾಡೋದಕ್ಕೆ ಐ ಥಿಂಕ್ ಸದ್ಯಕ್ಕೆ ನಾನು HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಜನ ನನಗೆ ರೆಸ್ಯೂಮ್ಸ್ ಕೂಡ ಕಳಿಸ್ತಾ ಇರ್ತೀರಾ. ಆದರೆ ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಥರದ ರಿಕ್ವೈರ್ಮೆಂಟ್ಸ್ ಇಲ್ಲ, ಏಕೆಂದರೆ ಡಿಸೆಂಬರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಶಟ್ ಡೌನ್ ಪ್ರಾಸೆಸ್ ಇರುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ರೆಕ್ರೂಟ್ಮೆಂಟ್ಸ್ ಆಗ್ತಿಲ್ಲ. ಆದರೆ ಪ್ರಾಬ್ಲಿ ಜಾನ್ವರಿಯಿಂದ ರೆಕ್ರೂಟ್ಮೆಂಟ್ ಮತ್ತೆ ಬರುತ್ತೆ. ಆ್ಯಂಡ್ ಎವ್ರಿ ಟೈಮ್ ನನಗೆ ರೆಕ್ರೂಟ್ಮೆಂಟ್ಸ್ ಬಂದಾಗ ನಾನು ಡೆಫಿನೆಟಾಗಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಇದೆಯೋ ಎಲ್ಲ ರಿಕ್ವೈರ್ಮೆಂಟ್ಸ್ನ ಪೋಸ್ಟ್ ಮಾಡ್ತೀನಿ. ಸೊ ನೀವು ನನ್ನ ಫಾಲೋ ಮಾಡ್ತಿದ್ರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ನೀವು ಕೇಳಿರೋಂಥ ಕ್ವೆಶನ್ಸ್ನ ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ನೀವೆಲ್ಲ ಕೇಳ್ತಿರೋದು ನನ್ನ ಸ್ಯಾಲ್ರಿ ಡೀಟೇಲ್ಸ್ ಬಗ್ಗೆ. ಐ ಥಿಂಕ್ ದ್ಯಾಟ್ಸ್ ಅ ಲಿಟಲ್ ಕಾನ್ಫಿಡೆನ್ಷಿಯಲ್. ಆಬ್ವಿಯಸ್ಲಿ ಎಲ್ಲ ಯಾರೋ ಅವರ ಸ್ಯಾಲ್ರಿ ಡೀಟೇಲ್ಸ್ನ ಯಾರೂ ಅಷ್ಟು ಓಪನ್ ಆಗಿ ಶೇರ್ ಮಾಡಲ್ಲ. ಸೊ ಡೆಫಿನೆಟ್ಲಿ ಇಟ್ ಇಸ್ ಕಾನ್ಫಿಡೆನ್ಷಿಯಲ್. ಆಲ್ಮೋಸ್ಟ್ 10 years ಎಕ್ಸ್ಪೀರಿಯನ್ಸ್ ಇದೆ. ಸೊ ನೀವೇ ಗೆಸ್ ಮಾಡ್ಬೋದು ಎಷ್ಟು ಸ್ಯಾಲ್ರಿ ಬರ್ತಿರ್ಬೋದು ಅಂತ. ಆ್ಯಂಡ್ ಹಾಗೆ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಅರ್ನ್ ಮಾಡ್ತೀರಾ ಅಂತ ಕೂಡ ಕೇಳ್ತಾ ಇರ್ತೀರಾ. ನಾನು ಯೂಟ್ಯೂಬ್ನ ಇತ್ತೀಚೆಗಷ್ಟೇ ಶುರು ಮಾಡಿರೋದು. ಆ್ಯಂಡ್ ಸದ್ಯಕ್ಕೆ ಇವಾಗ ತಾನೇ ನನ್ನ ಚಾನಲ್ ಮಾನಿಟೈಸ್ ಆಗಿದೆ. ಸೊ ಇಲ್ ಸ್ಟಿಲ್ ಟೇಕ್ ಅ ಲಿಟಲ್ ಟೈಮ್ ಅನಿಸುತ್ತೆ. ಆ್ಯಂಡ್ ನನಗೂ ಸದ್ಯಕ್ಕೆ ಇದ್ರ ಕಂಪ್ಲೀಟ್ ಪ್ರಾಸೆಸ್ ಎಲ್ಲ ಗೊತ್ತಿಲ್ಲ, ಯಾಕೆಂದರೆ ಐ ಆಮ್ ವೆರಿ ನ್ಯೂ ಟು ಯೂಟ್ಯೂಬ್. ಆ್ಯಂಡ್ ಇನ್ಸ್ಟಾಗ್ರಾಮಿಗೆ ಬಂದಾಗ ಐ ಥಿಂಕ್ ಡೆಫಿನೆಟಾಗಿ ಕೊಲ್ಯಾಬ್ರೇಷನ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಆದರೆ ನನಗೆ ತುಂಬ ಕಮ್ಮಿ ಅವೈಲಬಿಲಿಟಿ ಇರುತ್ತೆ, ಏಕೆಂದರೆ ನನಗೆ ಒಂದು ಫುಲ್ 9 to 5 ಜಾಬ್ ಕೂಡ ಇದೆ. ಹಾಗಾಗಿ ಎಲ್ಲ ಕೊಲ್ಯಾಬ್ರೇಷನ್ಸ್ನು ಎಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ಬರೋಂಥ ಕೊಲ್ಯಾಬ್ರೇಷನ್ಸಲ್ಲಿ ನನಗೆ ಯಾವ್ದು ಸೂಟ್ ಆಗುತ್ತೆ, ನನಗೆ ಯಾವ್ದು ಇಷ್ಟ ಆಗುತ್ತೆ, ಹಾಗೆ ನಾನು ಟ್ರೈ ಮಾಡಿದಂಥ ಪ್ರಾಡಕ್ಟ್ಸ್ನ ಮಾತ್ರ ನಾನು ತೋರಿಸ್ತೀನಿ. ಹಾಗಾಗಿ ತುಂಬ ಕೊಲ್ಯಾಬ್ರೇಷನ್ಸ್ನ ಸದ್ಯಕ್ಕೆ ನಾನು ಮಾಡ್ತಿಲ್ಲ. ನೆಕ್ಸ್ಟ್ ಕ್ವೆಶನ್ ನೀವೆಲ್ಲ ಕೇಳಿರೋದು ನನಗೆ ಯಾವ ಊರಂತ. ಸೊ ಸದ್ಯಕ್ಕೆ ನಾನಿರೋದು ಬೆಂಗಳೂರಲ್ಲಿ. ಐ ಥಿಂಕ್ ಇದೆಲ್ಲ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಹಾಗೆ ನಾನು ಹುಟ್ಟಿದ್ದು ಬೆಳೆದಿದ್ದು ಸದ್ಯಕ್ಕಿರೋದು ಎಲ್ಲ ಬೆಂಗಳೂರಿನಲ್ಲೇ. ನಮ್ಮ ತಂದೆ ಮಂಡ್ಯದಿಂದ ಇರೋದು, ಹಾಗೆ ನಮ್ಮ ಮಮ್ಮಿ ಶಿವಮೊಗ್ಗದಿಂದ. ಬಟ್ ನಾವು ಸೆಟಲ್ ಆಗಿರೋದು ಬ್ಯಾಂಗ್ಳೂರಿನಲ್ಲೇ. ಸೊ ಖಂಡಿತವಾಗ್ಲೂ ಬೆಂಗಳೂರೇ ನಮ್ಮೂರು ಅಂತ ಹೇಳ್ಬೋದು. ಇದೆಲ್ಲ ಕ್ವೆಶನ್ಸ್ ನನ್ನ ಬಗ್ಗೆ. ಆದರೆ ನೆಕ್ಸ್ಟ್ ಕ್ವೆಶನ್ಸ್ ಬಂದಿದ್ದು ನನ್ನ ಹಸ್ಬೆಂಡ್ ಬಗ್ಗೆ. ಐ ಥಿಂಕ್ ತುಂಬ ಜನ ನನ್ನ ಹಸ್ಬೆಂಡ್ ಬಗ್ಗೆ ಕೂಡ ತುಂಬ ಕ್ವೆಶನ್ಸ್ನ ಕೇಳ್ತಾ ಇದ್ರಿ. ತುಂಬ ಜನ ಯಾಕೆ ನೀವು ಹಸ್ಬೆಂಡ್ನ ಕೂಡ ತೋರಿಸಲ್ಲ ಅಂತೆಲ್ಲ ಕೇಳಿದ್ದೀರಾ. ಬಟ್ ಡೆಫಿನೆಟಾಗಿ ಆ ಥರ ಯಾವುದೇ ರೀಸನ್ಸ್ ಇಲ್ಲ. ಆ್ಯಂಡ್ ನನ್ನ ಹಳೆ ವ್ಲಾಗ್ಸ್ಗಳೆಲ್ಲ ನೀವು ನೋಡಿದ್ರೆ ಕೆಲವು ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ. ಆ್ಯಂಡ್ ಅವ್ರನ್ನ ತುಂಬ ವ್ಲಾಗ್ಸ್ಗಳಲ್ಲಿ ಕೂಡ ತೋರಿಸಿದ್ದೀನಿ. ಬಟ್ ಎಲ್ಲರಿಗೂ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇರಲ್ಲ. ಹಾಗಾಗಿ ಅವರವರ ಪ್ರೈವಸಿನ ರೆಸ್ಪೆಕ್ಟ್ ಮಾಡಬೇಕಲ್ವಾ. ಸೊ ದಟ್ಸ್ ಓನ್ಲಿ ರೀಸನ್. ಬಟ್ ನನ್ನ ಹಸ್ಬೆಂಡ್ ಬಗ್ಗೆ ಮೇಜರಾಗಿ ಬರ್ತಿದ್ದ ಕ್ವೆಶನ್, ಅವ್ರ ಹೆಸರೇನು, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಈ ಥರದ ಕ್ವೆಶನ್ಸ್ನ ಕೇಳ್ತಾ ಇದ್ರಿ. ಸೊ ನನ್ನ ಹಸ್ಬೆಂಡ್ ಹೆಸರು ಮಂಜುನಾಥ್ ಅಂತ. ಹಾಗೆ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಆ್ಯಂಡ್ ದಟ್ಸ್ ಅಬೌಟ್ ಹಿಮ್. ಆ್ಯಂಡ್ ನೆಕ್ಸ್ಟ್ ನನ್ನ ಫ್ಯಾಮಿಲಿ ಬಗ್ಗೆ ತಿಳಿಸಿ ಅಂತ ಕೂಡ ಹೇಳಿದ್ದೀರಾ. ಐ ಥಿಂಕ್ ನನಗೆ ನಮ್ಮ ಮಮ್ಮಿ ಡ್ಯಾಡಿ, ನನ್ನ ತಮ್ಮ ಕೂಡ ಇದ್ದಾನೆ. ನನ್ನ ತಮ್ಮ ಸದ್ಯಕ್ಕೆ ಈಗ ಯುರೋಪಲ್ಲಿದ್ದಾನೆ. ಆ್ಯಂಡ್ ಇಲ್ಲಿ ನಾನು, ನಮ್ಮ ಮಮ್ಮಿ ಡ್ಯಾಡಿ, ನನ್ನ ಮಗಳು, ನನ್ನ ಹಸ್ಬೆಂಡ್, ನಾವು ಇಷ್ಟು ಜನ ಇದ್ದೀವಿ. ಹಾಗೆ ಅತ್ತೆ ಮಾವ ಊರಲ್ಲಿರ್ತಾರೆ. ಖಂಡಿತವಾಗ್ಲೂ ಊರಿಗೆ ಹೋದಾಗ ಅಲ್ಲಿಂದ ಕೂಡ ವ್ಲಾಗ್ಸ್ನ ಮಾಡ್ತೀನಿ. ಆವಾಗ ಅವ್ರನ್ನ ಕೂಡ ತೋರಿಸ್ತೀನಿ. ಆ್ಯಂಡ್ ತುಂಬ ಫ್ರೀಕ್ವೆಂಟಾಗಿ ಹೋಗಲ್ಲ, ಹಬ್ಬ ಇದ್ದಾಗ ಅಥವಾ ವೀಕೆಂಡ್ಸ್ಗಳಲ್ಲಿ ಮಾತ್ರ ಹೋಗ್ತೀವಿ. ಹೋದಾಗ ಡೆಫಿನೆಟಾಗಿ ವ್ಲಾಗ್ನ ಮಾಡಿ ನಿಮಗೆಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ, ಏಕೆಂದರೆ ಅವ್ರ ಬಗ್ಗೆ ಕೂಡ ತುಂಬ ಕ್ವೆಶನ್ಸ್ನ ಕೇಳ್ತಾನೆ ಇರ್ತೀರಾ. ಸೊ ಇದಾಗಿತ್ತು ನನ್ನ ಪುಟ್ಟ ಫ್ಯಾಮಿಲಿ. ಆ್ಯಂಡ್ ಇದ್ರ ಜೊತೆಗೆ ಐ ಥಿಂಕ್ ಇನ್ನಷ್ಟು ಕ್ವೆಶನ್ಸ್ ಕೂಡ ಕೇಳ್ತಾ ಇದ್ದೀರಾ. ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಪ್ರಿಟಿ ಸ್ಮೈಯು, ಸ್ಕೂಲಲ್ಲಿ ಏನಿದೆ ಇವತ್ತು? ಸ್ಕೂಲಲ್ಲಿ ಏನಿದೆ? ಇಲ್ಲಮ್ಮ, ಶೂಸ್ ಹಾಕ್ಬೇಕು. ಲಾಸ್ಟ್ ಟೈಮ್ ಅವ್ರು ಏನು ಹಾಕಿದ್ರು ಅದೇ ನೀಟಾಗಿ ಹಾಕೋ ಬೇಬಿ. ಹಾಗೆ ಇವತ್ತು ಸ್ಮೈಲ್ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಕೂಡ ಇತ್ತು. ಹಾಗಾಗಿ ಅವಳನ್ನು ಕೂಡ ಕ್ವಿಕ್ಕಾಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಪಿಂಕ್ ಕಲರ್ ಥೀಮ್ ಇತ್ತು ಅವ್ರಿಗೆ. ಸೊ ಫುಲ್ ಪಿಂಕ್ ಆಗಿ ರೆಡಿ ಆಗಿದ್ದಾಳೆ. ಹೇಗೆ ಕಾಣ್ತದಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಅಲ್ಲಿ ಕರ್ಚೀಫ್ ಇಸ್ಕೊ ಮೇಲೆ ಕ್ಯಾಪ್ಸ್ ಇಸ್ಕೊ ಬೇಬಿ ಓಯ್ ಸ್ಮೈ ಕ್ರಿಸ್ಮಸ್ ಕ್ಯಾಪ್ ಇಲ್ಲಿ ಬ್ಯಾಗಿಗೆ ಕ್ಯಾಪು ಸ್ಲೋಲಿ ಬಾಯ್ ನಾನು ಚಪ್ಪಲ್ ಹಾಕಿಲ್ಲ ಬಾಯ್ ಸೇ ಬಾಯ್ ವಾಪಸ್ ಈಗ ಕಿಚನಿಗೆ ಬರೋಣ. ಸೊ ಬೆಳಗ್ಗೆ ಸ್ಮೈನ ಸ್ಕೂಲಿಗೆ ಕಲಿಸಿ ಆದಮೇಲೆ ಮಿಕ್ಕಿದ ಏನೇನು ಅಡುಗೆ ಕೆಲಸಗಳಿದೆ ಅದನ್ನೆಲ್ಲ ಕ್ವಿಕ್ಕಾಗಿ ಈಗ ಮುಗಿಸ್ತಾ ಇದ್ದೀನಿ. ಇವತ್ತು ಮೆನುನಲ್ಲಿ ನಾನು ದಾಲ್ ಫ್ರೈ, ಇದ್ರ ಜೊತೆಗೆ ಚಪಾತಿ ಹಾಗೆ ಬಟಾಣಿದು ಒಂದು ಗೊಜ್ಜು ಕೂಡ ಮಾಡಿದ್ದೆ. ಈಗಾಗಲೇ ಇದನ್ನ ಮಿನಿ ಬ್ಲಾಗ್ಸಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ. ರೆಸಿಪಿನ ಇವತ್ತು ಶೂಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಎರಡಕ್ಕೂ ಒಟ್ಟಿಗೆ ಶೂಟ್ ಮಾಡೋದು ಸಿಕ್ಕಾಬಡೆ ಕಷ್ಟ. ನಾನು ಆಲ್ಮೋಸ್ಟ್ 2 ಟ್ರೈಪಾಡಲ್ಲಿ 2 ಫೋನ್ಗಳನ್ನ ಹಾಕಿ ಶೂಟ್ ಮಾಡ್ತಿದ್ದೆ. ನೀವು ನೋಡಿರ್ಬೋದು ಸದ್ಯಕ್ಕೆ ವೀಡಿಯೋಸಲ್ಲಿ ಯಾವ ಥರ ಶೂಟ್ ಮಾಡ್ತೀನಿ ಅಂತ ಕೂಡ. ಹಾಗೆ ಇದ್ರ ಜೊತೆಗೆ ಎಲ್ಲರೂ ನನಗೆ ವೆಯ್ಟ್ ಲಾಸ್ ವೀಡಿಯೋಸ್ ಹಾಗೆ ಐ ಫಾಸ್ಟಿಂಗ್ ವೀಡಿಯೋಸ್ನ ಮತ್ತೆ ಶುರು ಮಾಡಿ ಅಂತ ಕೂಡ ತುಂಬ ಮೆಸೇಜಸ್ನ ಕಳಿಸಿದ್ದೀರಾ. ಸದ್ಯಕ್ಕೆ ನಾನು ಕೂಡ ವಾಪಸ್ ಶುರು ಮಾಡಲೇಬೇಕು, ಯಾಕೆಂದರೆ ನನಗೆ ಕೂಡ ವೆಯ್ಟ್ ಇನ್ಕ್ರೀಸ್ ಆಗಿದೆ. ತುಂಬ ಇರ್ರೆಗ್ಯುಲರ್ ಈಟಿಂಗ್ ಹಾಗೆ ತುಂಬ ಜಂಕ್ ಫುಡ್ ಕೂಡ ತಿಂತಾ ಇದ್ದೀನಿ. ಹಾಗಾಗಿ ವಾಪಸ್ ಒಂದು ಪ್ರಾಪರ್ ರೊಟೀನ ಫಾಲೋ ಮಾಡಬೇಕು. ಆ್ಯಂಡ್ ವೀಡಿಯೋಸ್ನ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಶುರು ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಆ ವೀಡಿಯೋಸ್ ಕೂಡ ಇಷ್ಟ ಆಗುತ್ತೆ. ಸದ್ಯಕ್ಕೀಗ ಅಡುಗೆ ಮನೇಲೆಲ್ಲ ಕೆಲಸ ಮುಗ್ದಿದೆ. ಆ್ಯಂಡ್ ನೀವು ಕೇಳಿದಂಥ ಕೆಲವು ಕ್ವೆಶನ್ಸ್ಗೆ ಕೂಡ ಆನ್ಸರ್ ಮಾಡಿದ್ದೀನಿ. ಆದರೆ ಈ ವ್ಲಾಗಲ್ಲಿ ಇವತ್ತಿನ ಪೂರ್ತಿ ದಿನ ಏನಾಗುತ್ತೆ ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ವ್ಲಾಗ್ನ ಕೊನೆ ತನಕ ನೋಡಿ. ಹಾಗೆ ನೀವು ಕೇಳಿರೋಂಥ ಬೇರೆ ಕ್ವೆಶನ್ಸ್ಗಳು ಕೂಡ ಮುಂದಕ್ಕೆ ಆನ್ಸರ್ ಮಾಡ್ತೀನಿ. ಅಡುಗೆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ನಾನು ಕೂಡ ಬೇಗ ಆಫೀಸ್ಗೆ ರೆಡಿಯಾಗಿ ಹೊರಟೆ. ಆ್ಯಂಡ್ ಆನ್ ದ ವೇ ಹೋಗ್ತಾ ನಿಮಗೇನಾದ್ರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೈಡ್ ಇದ್ದರೆ ಐ ಥಿಂಕ್ ನಿಮಗೆ ಕ್ಯಾಂಪಸ್ ರೋಡ್ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ತುಂಬ ಫ್ರೂಟ್ಸ್ನ ಸೆಲ್ ಮಾಡ್ತಾರೆ. ಆ್ಯಂಡ್ ಯಾವುದೇ ಥರದ ಬೆರೀಸ್ ಆಗಿರ್ಬೋದು ನಾರ್ಮಲಾಗಿ ಇವ್ರ ಹತ್ರ ಸಿಗುತ್ತೆ. ಆ್ಯಂಡ್ ತುಂಬ ಜನ ನಂಗೆ ಕೇಳ್ತಾ ಇರ್ತೀರಾ ಎಲ್ಲಿ ನೀವು ಬೆರೀಸ್ನ ಶಾಪ್ ಮಾಡ್ತೀರಾ ಅಂತ. ನಾನು ಸಾಮಾನ್ಯವಾಗಿ ಕೋರ್ಮಂಗ್ಲದಲ್ಲಿ ನೇಚರ್ ಬ್ಯಾಸ್ಕೆಟ್ ಇದೆ, ಅಲ್ಲಿ ತೊಗೋತೀನಿ. ಇಲ್ಲಾಂದರೆ ನಮ್ಮ ಏರಿಯಾದಲ್ಲಿ ಇಲ್ಲಿ ಖಂಡಿತವಾಗ್ಲೂ ಯಾವಾಗಲೂ ಸಿಗುತ್ತೆ. ಇಲ್ಲಿ ಸ್ಟ್ರಾಬೆರೀಸ್ ಇದೆ, ಚೆರೀಸ್ ಇದೆ, ಕೆಲವು ಎಕ್ಸಾಟಿಕ್ ಫ್ರೂಟ್ಸ್ ಕೂಡ ಇದೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆನ್ ದ ವೇ ಆಫೀಸ್ಗೆ ಹೋಗ್ತಾ ಫ್ರೂಟ್ಸ್ ಸ್ಟಾಲ್ ಓಪನ್ ಇತ್ತು. ಆ್ಯಂಡ್ ಫ್ರೆಶ್ ಆಗಿರುವಂಥ ಫ್ರೂಟ್ಸ್ನ ತಂದಿಟ್ಟಿದ್ರು. ಹಾಗಾಗಿ ಫ್ರೂಟ್ಸ್ನ ಕೂಡ ಶಾಪಿಂಗ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸಂಜೆ ತನಕ ಆಫೀಸ್ನಲ್ಲೇ ಇಟ್ಟು ಅದಾದಮೇಲೆ ವಾಪಸ್ ಈಗ ಮನೆಗೆ ತರಬೇಕು. ಆ್ಯಂಡ್ ಇವತ್ತು ಆಫೀಸ್ನಲ್ಲಿ ನನಗೆ ಕೆಲವು ಹ್ಯಾಂಪರ್ಸ್ನೆಲ್ಲ ಮಾಡೋದಿತ್ತು. ಹಾಗಾಗಿ ಅದ್ರ ಪ್ರಾಡಕ್ಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫೈನಲ್ ಆಗಿ ಈಗ ಆಫೀಸ್ನ ರೀಚ್ ಆಗ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಆಫೀಸ್ ರೀಚ್ ಆಗಿದ್ದೀನಿ. ಸಿಕ್ಕಾಬಳೆ ಟ್ರಾಫಿಕ್ ಇವತ್ತು. ಸೊ ರೀಚ್ ಆಗೋಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಚಳಿ ಇದೆ, ಹಾಗಾಗಿ ಕೋಟ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಮೈ ಬ್ಯಾಗ್ ಹಾಗೆ ಇವತ್ತಿನ ಔಟ್ಫಿಟ್ ಇದು ತುಂಬ ಸಿಂಪಲ್ ಆಗಿದೆ, ಬಟ್ ಸಿಕ್ಕಾಬಳೆ ಚಳಿ ಆಗಿದೆ ಬ್ಯಾಂಗ್ಳೂರಲ್ಲಂತೂ. ಸೊ ಈಗ ಹೋಗಿ ಕೆಲಸ ಶುರು ಮಾಡೋಣ. ನಮ್ಮ ಆಫೀಸಲ್ಲಿ ಡಿಸೆಂಬರ್ ಹಾಗೆ ಕ್ರಿಸ್ಮಸ್ ಈ ಸೀಸನಲ್ಲಿ ನಾವು ಎಲ್ಲ ಕ್ಲೈಂಟ್ಸ್ ಹಾಗೆ ಎಂಪ್ಲಾಯೀಸ್ಗೆ ಹ್ಯಾಂಪರ್ಸ್ನ ಕಳಿಸ್ತೀವಿ. ಜಸ್ಟ್ ಅ ಸ್ಮಾಲ್ ಗೆಸ್ಚರ್ ಅಂತ ಹೇಳ್ಬೋದು. ಹಾಗೆ ಅದೇ ಕೆಲಸದಿಂದ ನಾನಿವತ್ತು ಓಯಸಸ್ ಮಾಲ್ ಕೋರ್ಮಂಗ್ಲದಲ್ಲಿ ಬಂದಿದ್ದೀನಿ. ಆ್ಯಂಡ್ ತುಂಬಾ ಸೇಲ್ಸ್ ನಡೀತಾ ಇತ್ತು. ಆದರೆ ನನಗೆ ಟೈಮ್ ಇರಲಿಲ್ಲ ಇದನ್ನೆಲ್ಲ ನೋಡೋದಕ್ಕೆ, ಏಕೆಂದರೆ ಆಫೀಸ್ ಕೆಲಸದ ಮೇಲೆ ಬಂದಿದ್ದೆ. ಹಾಗಾಗಿ ಅದನ್ನು ಫಸ್ಟ್ ಮುಗಿಸ್ಬೇಕಿತ್ತು. ಬಟ್ ಸುಮ್ಮನೆ ಹಾಗೆ ಗ್ಲಿಮ್ಸಲ್ಲಿ ವೀಡಿಯೋಸ್ನ ತೊಗೊಂಡಿದ್ದೆ ನಿಮಗೆಲ್ಲ ತೋರಿಸೋಣ ಅಂತ. ಆ್ಯಂಡ್ ಎಲ್ಲ ಸ್ಲಿಪ್ಪರ್ಸ್ 50%, 70% ಡಿಸ್ಕೌಂಟ್ಸಲ್ಲಿ ಇತ್ತು. ಇದ್ರ ಜೊತೆಗೆ ನನಗೆ ಕೆಲವು ಬ್ಯಾಗ್ಸ್ ಕೂಡ ಇಷ್ಟ ಆಯಿತು. ಬ್ಯಾಗ್ನಂತೂ ಹೊಸ ತೊಗೊಂಡೋದ್ರೆ ಮನೆಗೆ ನಮ್ಮಮ್ಮ ಸಿಕ್ಕಾಬಡೆ ಬೈತಾರೆ, ಏಕೆಂದರೆ ತುಂಬ ಬ್ಯಾಗ್ಸ್ ಈಗಾಗಲೇ ಇದೆ ನನ್ನ ಹತ್ರ. ಬಟ್ ಈ ಬ್ರ್ಯಾಂಡ್ ಈಗ ಹೊಸದಾಗಿ ಏನು ಬಂದಿದೆ, ಐ ಥಿಂಕ್ ದಿಸ್ ಇಸ್ ಎಲೆ ಅಂತ. ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಹಾಗೆ ತುಂಬ ಅಫೋರ್ಡಬಲ್ ರೇಂಜಸ್ ಅಂತ ಹೇಳ್ಬೋದು. ಅಂದರೆ ಒಂದು ಪ್ರೀಮಿಯಂ ಬ್ಯಾಗ್ ನಿಮಗೆ ಅಫೋರ್ಡಬಲ್ ರೇಂಜಸಲ್ಲಿ ಸಿಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಬ್ಯಾಗ್ ಸಿಕ್ಕಾಬಡೆ ಇಷ್ಟ ಆಯಿತು. ಆದರೆ ಸದ್ಯಕ್ಕೆ ತೊಗೊಂಡಿಲ್ಲ. ಸೊ ಜಸ್ಟ್ ವೀಡಿಯೋಸ್ನ ತೊಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಏಕೆಂದರೆ ನಾನು ಸದ್ಯಕ್ಕೆ ಈ ಮಾಲ್ಗೆ ಬಂದಿರೋದು ಹೋಮ್ ಸೆಂಟರ್ಗೆ. ಹೋಮ್ ಸೆಂಟರಲ್ಲಿ ಕೆಲವು ಕಪ್ಸ್ನ ಆರ್ಡರ್ ಮಾಡಿದ್ವಿ ನಮ್ಮ ಹ್ಯಾಂಪರ್ಗೆ. ಆ್ಯಂಡ್ ಅದ್ರ ಡೆಲಿವರಿ ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬಟ್ ಮಧ್ಯದಲ್ಲಿ ಸ್ವಲ್ಪ ಇದನ್ನು ಕೂಡ ನೋಡ್ತಾ ಇದ್ದೆ, ಏಕೆಂದರೆ ಆಫರ್ಸ್ ನಡೀತಿತ್ತು. ನ್ಯೂ ಅರೈವಲ್ಸ್ ಮೇಲೆ ಯಾವುದೇ ಥರದ ಡಿಸ್ಕೌಂಟ್ ಇರಲಿಲ್ಲ, ಆದರೆ ಬೇರೆ ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ ಇತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಬಂದಿರೋದು ಹೋಮ್ ಸೆಂಟರ್ಗೆ. ಇಲ್ಲಿ ಕೆಲವು ಪ್ರಾಡಕ್ಟ್ಸ್ನ ತೊಗೋಬೇಕಿತ್ತು. ಸೊ ಸ್ಟೋರ್ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ವಿ. ಆ್ಯಂಡ್ ಅಷ್ಟರಲ್ಲೇ ನೀವೆಲ್ಲ ನನಗೆ ತುಂಬ ಕ್ವೆಶನ್ಸ್ನ ಕೇಳ್ತಾ ಇರ್ತೀರಾ. ಅಂದರೆ ನಾನು ಎಗ್ ಟ್ರೇ ರೀಲ್ಸಲ್ಲಿ ಅಥವಾ ಶಾರ್ಟ್ಸಲ್ಲಿ ಏನು ಯೂಸ್ ಮಾಡ್ತೀನಿ ಅದನ್ನ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಹೋಮ್ ಸೆಂಟರಲ್ಲೇ. ಹೋಮ್ ಸೆಂಟರ್ಗೆ ಬಂದಿದ್ದೆ, ಸೊ ನಿಮಗೂ ತೋರಿಸೋಣ ಅಂತ ತೆಗೆದೆ. ಆ್ಯಂಡ್ ಇದೇ ಟ್ರೇನ ನಾನು ರೀಲ್ಸಲ್ಲಿ ಕೂಡ ತೋರಿಸೋದು. ತುಂಬ ಚೆನ್ನಾಗಿದೆ ಫ್ರಿಜ್ ಒಳಗೆ ಇಡೋದಕ್ಕೆ. ಒಂದು ಟ್ರೇನಲ್ಲಿ ನೀವು ಆಲ್ಮೋಸ್ಟ್ 12 ಎಗ್ಸ್ನ ಇಡ್ಬೋದು. ಆ್ಯಂಡ್ ನಾನು ಈ ಥರದ 2 ಟ್ರೇನ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಆ್ಯಂಡ್ ತುಂಬ ಆರ್ಗನೈಸ್ಡಾಗಿ ಕೂಡ ಕಾಣುತ್ತೆ. ಆದರೆ ಇದ್ರ ಆನ್ಲೈನ್ ಲಿಂಕ್ ನನಗೆ ಸಿಕ್ಕಿರಲಿಲ್ಲ. ಹಾಗೆ ನಿಮಗೇನಾದರೂ ಇದು ಬೇಕಿದ್ದರೆ ನೀವು ಪ್ರಾಬ್ಲಿ ಹೋಮ್ ಸೆಂಟರ್ನಲ್ಲೇ ಚೆಕ್ ಮಾಡಬೇಕು ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಇಲ್ಲಿ ಕೆಲವು ಕ್ರಾಕರೀಸ್ ಕೂಡ ನನಗೆ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಈ
ಪರ್ಪಲ್ ಗ್ರೀನ್ ಬ್ಲೂ ಕಲರ್ ನೀವೇನು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. ಈ ವೈಟ್ ಆ್ಯಂಡ್ ಗೋಲ್ಡ್ ಡಿಸೈನ್ ಈಗಾಗಲೇ ನನ್ನ ಹತ್ರ ಇದೆ ಮನೆಯಲ್ಲಿ ಈ ಪ್ಲೇಟ್ಸ್ ಎಲ್ಲ. ಸೊ ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಈ ಪ್ಲೇನ್ ಕಲರ್ಸ್. ಸೊ ಇದರಲ್ಲಿ ಕೆಲವನ್ನ ನಾನು ತೊಗೊಂಡೆ ಕೂಡ, ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ನಿಮಗೆ ಪ್ರಾಬ್ಲಿ ವ್ಲಾಗಲ್ಲಿ ಲಾಸ್ಟಲ್ಲಿ ಕೂಡ ತಿಳಿಸ್ತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಬಂದಿರೋ ಕೆಲಸ ಮುಗಿಸ್ಬೇಕಾಗಿದೆ. ಸೊ ಏನೇನು ಕಪ್ಸ್ ಆರ್ಡರ್ ಮಾಡಿದ್ವಿ ಆ ಕಪ್ಸ್ ಎಲ್ಲ ತೊಗೊಂಡು ಇಲ್ಲಿಂದ ಹೊರಡಬೇಕು. ನಿಮಗೆ ಕೂಡ ತೋರಿಸ್ತೀನಿ ಯಾವ ಕಪ್ಸ್ನ ಆರ್ಡರ್ ಮಾಡಿದ್ದೀವಿ ಅಂತ. ಹಾಗೆ ಹ್ಯಾಂಪರ್ ಒಳಗೆ ಬೇರೆ ಏನೇನು ಪ್ರಾಡಕ್ಟ್ಸ್ ಹಾಕಿದ್ದೀವಿ, ಯಾವ ಥರ ಬಂದಿದೆ ಹ್ಯಾಂಪರ್ ಅನ್ನೋದನ್ನ ಕೂಡ ವ್ಲಾಗಲ್ಲಿ ಮುಂದಕ್ಕೆ ತೋರಿಸ್ತೀನಿ. ಸೊ ಇದು ನಾವು ಡಿಸೈನ್ ಮಾಡಿರುವಂಥ ಹ್ಯಾಂಪರ್ ನಮ್ಮ ಎಲ್ಲ ಕ್ಲೈಂಟ್ಸ್ಗೆ. ಕೆಲವು ಪ್ರಾಡಕ್ಟ್ಸ್ ಇನ್ನೂ ಮಿಸ್ಸಿಂಗ್ ಇದೆ. ಸೊ ಇನ್ನೂ ಕೆಲವು ಪ್ರಾಡಕ್ಟ್ಸ್ ಡೆಲಿವರ್ ಆಗಿರಲಿಲ್ಲ. ಸೊ ಅರ್ಧಂಬರ್ಧ ಪ್ಯಾಕೇಜಿಂಗ್ ಆಗಿದೆ. ಈ ಬಾಕ್ಸ್ ಅಂತೂ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಂಡ್ ಒಬ್ಬರು ಮ್ಯಾನುಫ್ಯಾಕ್ಚರರ್ಸಿಂದ ನಾವು ಈ ಡಿಸೈನ್ನ ಮಾಡಿಸಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೀಸ್ ಆರ್ ಕಾಲ್ಡ್ ಟ್ರಂಕ್ ಬಾಕ್ಸಸ್. ಹಾಗೆ ಹ್ಯಾಂಪರ್ ಒಳಗೆ ಯಾವ ಪ್ರಾಡಕ್ಟ್ಸ್ ಹೋಗ್ತಾ ಇದೆ ಅಂತ ಕೂಡ ತೋರಿಸ್ತೀನಿ. ದೀಸ್ ಆರ್ ಥೈ ಪೀನಟ್ಸ್ ಅಂತ, ಇದನ್ನು ನೇಚರ್ ಬ್ಯಾಸ್ಕೆಟಿಂದ ತಂದಿದ್ದು. ಹಾಗೆ ನಮಗೆ ನೆಕ್ಸ್ಟ್ ಇಲ್ಲಿರೋದು ಕುಕೀಸ್. ದೀಸ್ ಆರ್ ಆರ್ಗ್ಯಾನಿಕ್ ಕುಕೀಸ್. ಇದನ್ನು ಕೂಡ ನೇಚರ್ ಬ್ಯಾಸ್ಕೆಟಿಂದ ಆರ್ಡರ್ ಮಾಡಿದ್ವಿ. ನೆಕ್ಸ್ಟ್ ಇರೋದು ಇಲ್ಲಿ ಪ್ಲಮ್ ಕೇಕ್ಸ್. ಆ್ಯಂಡ್ ಪ್ಲಮ್ ಕೇಕ್ಸ್ನ ನಾವು ಕೇರಳದಿಂದ ತರಿಸಿದ್ವಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಜಿಂಜರ್ ಬ್ರೆಡ್ ಕುಕೀಸ್. ಅಬ್ಬರೇ ಯಾರು ಗೊತ್ತಿಲ್ಲ ಹೇಳಿ. ಸೊ ಅಲ್ಲಿಂದ ಕುಕೀಸ್ ಬಂದಿತ್ತು. ಇದ್ರ ಜೊತೆಗೆ ಇಲ್ಲಿರೋದು ಸ್ಯಾಂಚಾ ಬಾಟಿಕ್ಕಿಂದ ಅವರ ಮಸಾಲಾ ಟೀ. ಇಟ್ಸ್ ಅ ಪ್ರೀಮಿಯಂ ಟೀ ಸ್ಟೋವ್ ಬ್ರ್ಯಾಂಡ್. ಐ ಥಿಂಕ್ ನನ್ನ ಪ್ರೀವಿಯಸ್ ವ್ಲಾಗ್ಗಳಲ್ಲೂ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಇದ್ರ ಜೊತೆಗೆ ನಾವು ಥೈ ಕ್ಯಾಶ್ಯೂಸ್ ಕೂಡ ತರಿಸಿದ್ವಿ. ಆ್ಯಂಡ್ ದಿಸ್ ಇಸ್ ರಿಯಲಿ ಗುಡ್. ಇನ್ಫ್ಯಾಕ್ಟ್ ಇದು ಎಲ್ಲ ಎಂಪ್ಲಾಯೀಸು ಕೂಡ ತುಂಬ ಇಷ್ಟ ಆಯಿತು ನಾವು ಸ್ಯಾಂಪಲ್ಸ್ನ ಟೇಸ್ಟ್ ಮಾಡಬೇಕಾದ್ರೆ. ಹಾಗೆ ಕೆಲವು ಚಾಕ್ಲೇಟ್ಸ್ ಕೂಡ ಇದೆ. ದೀಸ್ ಆರ್ ಆಲ್ ನೋ ಶುಗರ್ ಚಾಕ್ಲೇಟ್ಸ್ ಆ್ಯಂಡ್ ಕ್ವೈಟ್ ಹೆಲ್ದಿ ಅಲ್ಲ. ಆ್ಯಂಡ್ ಲಾಸ್ಟಲ್ಲಿ ಐ ಥಿಂಕ್ ಹೋಮ್ ಸೆಂಟರಿಂದ ಏನು ಮಗ್ ತರಿಸಿದ್ವಿ. ಸೊ ಅದನ್ನು ಕೂಡ ನಿಮಗೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಈ ಕಲರ್ ಸಿಕ್ಕಾಬಡೆ ಇಷ್ಟ ಆಗಿತ್ತು. ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಜೊತೆಗೆ ಆಫೀಸ್ನಲ್ಲಿ ಸೀಕ್ರೆಟ್ ಸಂಟ ಕೂಡ ನಡೀತಾ ಇದೆ. ಹಾಗಾಗಿ ನನಗೆ ಕೂಡ ಗಿಫ್ಟ್ಸ್ನೆಲ್ಲ ಇಟ್ಟಿದ್ರು. ಸೊ ಅದೇ ಗಿಫ್ಟ್ಸ್ನೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು 3 ದಿನ ನಾವು ಆಫೀಸ್ನಲ್ಲಿ ಮಾಡ್ತೀವಿ. ಆ್ಯಂಡ್ ಪ್ರತಿದಿನ ಎಲ್ಲರಿಗೂ ಗಿಫ್ಟ್ಸ್ನ ಕೊಡ್ತಾ ಇರ್ತಾರೆ. ಹಾಗೆ ಲಾಸ್ಟ್ ಡೇ ಯಾರು ನಮಗೆ ಗಿಫ್ಟ್ ಕೊಟ್ಟಿರ್ತಾರೆ ಅವ್ರನ್ನ ನಾವು ಗೆಸ್ ಮಾಡಬೇಕು. ಹಾಗೆ ಅವರು ಕೂಡ ಒಂದು ರಿಟರ್ನ್ ಗಿಫ್ಟ್ ಕೊಡಬೇಕು. ಪ್ರತಿ ವರ್ಷ ಆಫೀಸಲ್ಲಿ ಈ ಥರದ ಗೇಮ್ಸ್ನ ಆಡ್ತೀವಿ. ಆ್ಯಂಡ್ ಖಂಡಿತವಾಗ್ಲೂ ಎಂಪ್ಲಾಯೀಸ್ಗೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಂತೂ ಸಿಕ್ಕಾಬಡೆ ಹೆಕ್ಟಿಕ್ ಆಗಿರುವಂಥ ದಿನ ಆಯಿತು. ಯಾಕೆಂದರೆ ಪ್ಯಾಕಿಂಗ್ ಮಾಡಬೇಕಿತ್ತು. ಇದ್ರ ಜೊತೆಗೆ ಎಲ್ಲ ಬೇರೆ ಬೇರೆ ವೆಂಡರ್ಸ್ಗಳಿಂದ ಏನೇನು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ವಿ ಅದನ್ನೆಲ್ಲ ತರಿಸ್ಬೇಕಿತ್ತು. ಸೊ ಫೈನಲಿ ಮಧ್ಯಾಹ್ನ ಊಟಕ್ಕೆ ಇಡೀ ಟೀಮ್ ನಾವು ಆಚೆ ಬಂದಿದ್ದೀವಿ. ಆ್ಯಂಡ್ ಆಫೀಸ್ ಹತ್ರನೇ ಇದ್ದಂಥ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ಇವತ್ತಿಲ್ಲಿ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಅಂತ ಏನು ವಾಹ್ ಅನ್ನೋಂಗಿರಲಿಲ್ಲ. ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಅರ್ಜೆಂಟಲ್ಲಿ ಇದ್ವಿ. ಹಾಗಾಗಿ ಆಫೀಸ್ ಹತ್ರನೇ ಇತ್ತಲ್ಲ, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಬಟ್ ಇಟ್ ವಾಸ್ ಸ್ಟಿಲ್ ಓಕೆ. ಬಟ್ ಐ ಥಿಂಕ್ ಮಟನ್ಗಿಂತ ಇಲ್ಲಿ ಚಿಕನ್ ಬಿರಿಯಾನಿನೇ ಬೆಟರ್ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಇಲ್ಲಿ ಮಟನ್ ಟ್ರೈ ಮಾಡಿದ್ದು. ಬಟ್ ಡೆಫಿನೆಟ್ಲಿ ನಾಟ್ ಸೊ ಗುಡ್. ಇದಾದಮೇಲೆ ಊಟ ಮುಗಿಸಿ ವಾಪಸ್ ಆಫೀಸ್ಗೆ ಹೋಗಿ ಹ್ಯಾಂಪರ್ ರಿಲೇಟೆಡ್ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ನಾನು ಆಫೀಸಿಂದ ಮನೆಗೆ ಹೊರಡೋಷ್ಟರಲ್ಲಿ ಸುಮಾರು ಸಂಜೆ 6:30 ಹತ್ತತ್ರ ಆಗಿತ್ತು. ಸಾಮಾನ್ಯವಾಗಿ ನಾನು ಬೇಗನೆ ಹೊರಡ್ತೀನಿ. ಆದರೆ ಇವತ್ತು ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀನಿ. ಹಾಗೆ ನಾನು ಬೆಳಗ್ಗೆ ತಂದಿದ್ದಂಥ ಏನು ಫ್ರೂಟ್ಸ್ ಎಲ್ಲ ಇದೆ. ಸೊ ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಕೆಲವು ಸಲ ಆಫೀಸಲ್ಲೇ ಮರ್ತು ಹೋಗಿರ್ತೀನಿ. ಆ್ಯಂಡ್ ಎಲ್ಲ ಸ್ಪಾಯ್ಲ್ ಆಗೋಗುತ್ತೆ. ಸೊ ಇವತ್ತು ನೆನಪಿಸ್ಕೊಂಡು ವಾಪಸ್ ತೊಗೊಂಡೋಗ್ತಾ ಇದ್ದೀನಿ. ಹಾಗೆ ಈ ಬೌಲ್ನ ನಾನು ಹೋಮ್ ಸೆಂಟರಿಂದ ಕೂಡ ತೊಗೊಂಡಿದ್ದೆ. ಐ ಥಿಂಕ್ ಆಗಲೇ ವ್ಲಾಗಲ್ಲಿ ನಿಮಗೆ ತಿಳಿಸಿದೆ. ನನ್ನ ಟೇಬಲ್ ಕಂಪ್ಲೀಟ್ ಇವತ್ತು ಮೆಸ್ಸಿ ಆಗಿದೆ. ಏಕೆಂದರೆ ಅಷ್ಟು ಕೆಲಸ ಆಯಿತು ಬೆಳಗ್ಗೆಯಿಂದ. ಸೊ ವಾಪಸ್ ಮನೆಗೆ ರೀಚ್ ಆದಮೇಲೆ ಸ್ಮೈನ್ ಕರ್ಕೊಂಡು ಆಚೆ ಒಂದು ಚಾಟ್ ಶಾಪು ಕೂಡ ಬಂದಿದ್ದೆ. ಅವಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಓನ್ಲಿ ಚಾಟ್ಸ್ ಶಿ ಈಟ್ಸ್. ಇದು ಬಿಟ್ಟರೆ ಅವಳು ಬೇರೆ ಯಾವುದೇ ಥರದ ಚಾಟ್ಸ್ ಎಲ್ಲ ತಿನ್ನಲ್ಲ. ಮಸಾಲೆ ಪುರಿ, ಬೇಲ್ಪುರಿ ಅಥವಾ ಗೋಬಿ ಮಂಚೂರಿ ಏನೋ ಅವಳಿಗೆ ಇಷ್ಟ ಆಗಲ್ಲ. ಬಟ್ ಪಾನಿಪುರಿ ಒಂದು ತಿಂತಾಳೆ. ಆ್ಯಂಡ್ ತಿನ್ನಬೇಕು ಅಂತ ಹೇಳ್ತಿದ್ಲು. ಹಾಗಾಗಿ ಮನೆ ರೀಚ್ ಆದಮೇಲೆ ಫ್ರೆಶ್ನಪ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ಸ್ವಲ್ಪ ಹೊತ್ತು ಅವಳಿಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇದಾದಮೇಲೆ ವಾಪಸ್ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀಗಿತ್ತು ಇವತ್ತಿನ ನನ್ನ ಡೇ. ಖಂಡಿತವಾಗ್ಲೂ ಹೆಕ್ಟಿಕ್ ಆಗಿರುವಂಥ ಒಂದು ಸ್ಕೆಡ್ಯೂಲ್, ಟ್ರಾವೆಲ್ ಎಲ್ಲ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ಐ ಥಿಂಕ್ ನಾನು ಏನು ಕೆಲಸ ಮಾಡ್ತೀನಿ ಅದರಲ್ಲಿ ನನಗೆ ಸಿಕ್ಕಾಬಡೆ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಐ ಥಿಂಕ್ ಇದೇ ನನ್ನ ಇಷ್ಟು ದೂರ ತಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ದ ಕಿಚನ್. ಸೊ ಬೆಳಗ್ಗೆ ಕಿಚನಿಂದ ಹೊರಟಿದ್ದೆ. ಆ್ಯಂಡ್ ಪ್ರತಿದಿನ ಬೆಳಗ್ಗೆ ಹೊತ್ತು ನಾನು ಅಡುಗೆ ಮಾಡ್ತೀನಿ. ಆ್ಯಂಡ್ ಅಡುಗೆ ಮಾಡ್ಬೇಕಾದ್ರೆ ನನಗೆ ಕಿಚನ್ ಮಾತ್ರ ಫುಲ್ ಕ್ಲೀನಾಗಿರಬೇಕು. ಹಾಗಾಗಿ ರಾತ್ರಿ ಎಲ್ಲ ಕ್ಲೀನ್ ಮಾಡಿಸಿರ್ತಾರೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತಾರೆ ಹೇಗೆಲ್ಲ ನೀವು ಒಬ್ಬರೇ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ನಮ್ಮಮ್ಮ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಮನೇಲಿ ಹೌಸ್ ಹೆಲ್ಪ್ಸ್ ಕೂಡ ಇರ್ತಾರೆ. ಸೊ ಅಡುಗೆ ಮಾತ್ರ ನಾವು ಮಾಡ್ತೀವಿ. ಮಿಕ್ಕಿದೆಲ್ಲ ಕೆಲಸ ಮಾಡೋದಕ್ಕೆ ಹೌಸ್ ಹೆಲ್ಪ್ ಇರ್ತಾರೆ. ಸೊ ಅದ್ರ ಟೆನ್ಷನ್ ಕೂಡ ಇರಲ್ಲ. ಹಾಗೆ ನನ್ನ ಕಿಚನ್ದು ಕೆಲವು ಪ್ರಾಡಕ್ಟ್ಸ್ನ ಕೂಡ ನಿಮಗೆ ತೋರಿಸ್ದೆ. ಆ ಸ್ಟೀಲ್ ಕಂಟೈನರ್ ತುಂಬ ಜನ ಕೇಳ್ತಾ ಇದ್ರಿ. ಅದನ್ನ ಕೂಡ ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಆದರೆ ಸದ್ಯಕ್ಕೆ ಅದು ಔಟ್ ಆಫ್ ಸ್ಟಾಕ್ ಇದೆ. ಹಾಗೆ ಈ ಶುಗರ್ ಆ್ಯಂಡ್ ಪೆಪ್ಪರ್ ಕಂಟೈನರ್ ಕೂಡ ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ಆ್ಯಂಡ್ ದಟ್ಸ್ ಹೌ ಮೈ ಕಿಚನ್ ಲುಕ್ಸ್. ನನ್ನ ಕಿಚನ್ ಯಾವ ಥರ ಇದೆ ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದ್ರ ಜೊತೆಗೆ ಮಸಾಲೆ ಡಬ್ಬಿದು ಅಂದರೆ
ಅಂದರೆ ನಾನೇನು ಪೌಡರ್ಸ್ ಯೂಸ್ ಮಾಡ್ತೀನಿ ಈ ಡಬ್ಬಿದು ಕೂಡ ತುಂಬ ಜನ ಡೀಟೇಲ್ಸ್ನ ಕೇಳ್ತಾ ಇದ್ರಿ. ಇದು ಕೂಡ ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಅಕಸ್ಮಾತ್ ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಸಾಮಾನ್ಯವಾಗಿ ಈ ಥರದ ಎಲ್ಲ ಲಿಂಕ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಎಲ್ಲ ಲಿಂಕ್ಸ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.